ಕಣ್ಣಿಗೆ ತಂಪು ಕೊಡೋ ತರ ಇದೆ. ನಾನು ಈ ಸಿನಿಮಾದಲ್ಲಿ ನಾನೇನು ಹಾಡು ಬರ್ದಿಲ್ಲ, ಆದ್ರೂ ಈ ಫಂಕ್ಷನ್ಗೆ ಬರ್ಲಿಕ್ಕೆ ಮುಖ್ಯ ಕಾರಣ ಶ್ರೇಯಸ್ ನಮ್ಗೆಲ್ಲ ಗೊತ್ತಿರೋ ತರ ಮಂಜು ಸರ್ ಮಗ. ಬಟ್ ಮಂಜು ಸರ್ಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಮಂಜು ಸರ್ ಬಡ 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 ಅಂತಿರ್ತಾರೆ, ಶ್ರೇಯಸ್ ಅಷ್ಟೇ ಕೂಲು, ಜಂಟಲ್ಲು, ತುಂಬಾ ಆಪ್ತ ಆಗುವಂತ ವ್ಯಕ್ತಿತ್ವ ಅವ್ರದ್ದು. ಅವರಲ್ಲೊಂದು ಹಪಾಹಪಿ ಇದೆ ಖಂಡಿತ. ಮುರಳಿ ಸರ್ ಹೇಳ್ದಂಗೆ ನೆಕ್ಸ್ಟ್ ಜನರೇಷನ್ ಸೂಪರ್ ಸ್ಟಾರ್ ಖಂಡಿತ ಆಗೇ ಆಗ್ತಾರೆ. ಬೇಕಿರೋದು ಒಂದೇ ಒಂದು ದೊಡ್ಡ ಬ್ರೇಕ್. ಬಹುಶಃ ಆ ಬ್ರೇಕ್ ಈ ವಿಷ್ಣುಪ್ರಿಯ ಆಗತ್ತೆ ಅಂತ ನನ್ನ ನಂಬಿಕೆ. ಶ್ರೇಯಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು, ದೊಡ್ಡ ಹೀರೋ ಆಗಿ ಬೆಳಿಬೇಕು, ಅದೇ ನನ್ನ ಆಸೆ. ಯಾಕಂದ್ರೆ ಶ್ರೇಯಸ್ ಹೀರೋ ಅನ್ನೋಕ್ಕಿಂತ ತುಂಬಾ ಆಪ್ತರಿದ್ದಾರೆ ನಮ್ಗೆ. ಅವರ ಒಳಗಿನ ಆ ಒಂದು ಬದ್ಧತೆ ಏನಿದೆ ಅನ್ನೋದನ್ನ ನಾನು ತುಂಬಾ ಹತ್ರದಿಂದ ನೋಡಿದೀನಿ. ಶ್ರೇಯಸ್ಗೆ ದೊಡ್ಡ ಶ್ರೇಯಸ್ ಸಿಗ್ಲಿ, ದೊಡ್ಡ ಹೀರೋ ಆಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಮೇಶ್ ಸರ್. ಇಲ್ಲಿ ಬಂದಿದ್ದ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಮರ್ತೋಗ್ಬಿಟ್ಟೆ, ನಮ್ಮ ಫಂಕ್ಷನ್ ಅಲ್ಲೂ ನಾನು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಲ್ಲಿ ಹೇಳಿದೆ, ಜ್ಞಾಪಕ ಮಾಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಶ್ರೇಯಸ್ ನಮ್ಮ ಹೀರೋ, ಖಂಡಿತ ಅವ್ರ ಹೆಸರಲ್ಲೇ ಶ್ರೇಯಸ್ ಇದೆ. ಖಂಡಿತ ನನಗೆ ಗೊತ್ತಿದ್ದಂಗೆ ಇದು ಸೂಪರ್ ಹಿಟ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಸಾಂಗ್ಸ್ ನೋಡ್ತಾ ಇದ್ರೆ, ಅವ್ರ ಆ್ಯಕ್ಟಿಂಗು, ಆ ಫೈಟು ಗೀಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ನೀನು ಪ್ರಯತ್ನ ಬೀಳು, ಸಕ್ಸಸ್ ಇದ್ದೇ ಇರುತ್ತೆ. ಪ್ರಯತ್ನ ಅಂತೂ ಬಿಡಬಾರ್ದು. ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ. ಯಾವಾಗೋ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಖಂಡಿತ ಸಕ್ಸಸ್ ಸಿಗತ್ತೆ. ಇದೇ ಥರ ಮಾಡು. ತುಂಬ ಚೆನ್ನಾಗಿ ಮಾಡಿದ್ಯಾ. ಈ ಟೀಮ್ಗೆ ಒಳ್ಳೇದಾಗಲಿ. ಈ ಸಾಂಗಿಂಗ್ ನೀವು ಬರ್ದಿರೋದು ಸರ್ ನಾಗೇಂದ್ರ ಪ್ರಸಾದ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋಯಿನ್ ಚೆನ್ನಾಗಿದ್ದಾರೆ. ಬಟ್ ಮೈನ್ ನಮ್ಮ ಪ್ರೊಡ್ಯೂಸರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗತ್ತೆ ಖಂಡಿತ. ಇದು ನೋಡ್ತಾ ಇದ್ರೆ ನನಗಂತೂ 100% ನನ್ನ ಮನಸಾರ ಹೇಳ್ತಾ ಇದ್ದೀನಿ, ಇದು ಸೂಪರ್ ಹಿಟ್ ಆಗತ್ತೆ. ತುಂಬಾ ಹಾಡುಗಳು ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಎಲ್ಲ ಟೀಮ್ಗೆ. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್.